ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಮ್ಯಾನಂದ್ ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋ ಏನಂದರೆ, ನನ್ನ ಹಸ್ಬೆಂಡ್ಗೆ ಫ್ರೀ ಇತ್ತು, ಕೆಲಸ ಇರಲಿಲ್ಲ ಇವತ್ತು. ಸೊ ಹಂಗಾಗಿ ಮಾಲ್ಗೆ ಹೋಗ್ತಾಯಿದ್ದೀವಿ ಫಿಲಮ್ ನೋಡೋದಕ್ಕೆ. ತುಂಬ ದಿನ ಆಯಿತು ಕರ್ಕೊಂಡೋಗಿಲ್ಲ, ಹೋಗ್ಬಿಟ್ಟು ಬರೋಣ ಇವತ್ತು ಫ್ರೀ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಕರ್ಕೊಂಡು ಹೋಗ್ತಿದ್ದಾರೆ. ಇವಾಗ ಕೋಣನಕುಂಟೆಯಲ್ಲಿರೋ 4M ಮಾಲು. ಮನೀಶ್ ಬಂದಿಲ್ಲ, ಸೊ ಹಂಗಾಗಿ ನಮಗೆ ಬೇಜಾರಾಗ್ತಿದೆ. ನೆಕ್ಸ್ಟ್ ಟೈಮ್ ಅವನ್ನೂ ಕೂಡ ಕರ್ಕೊಂಬರ್ತೀವಿ. ಈಗ ನಮೀಶ್ ಒಬ್ಬನೇ ಬಂದಿದ್ದಾನೆ, ಅವ್ನು ಸ್ಕೂಲ್ಗೆ ಹೋಗಿದ್ದಾನೆ. ಸ್ಕೂಲ್ ಇದ್ದಿದ್ದಕ್ಕೋಸ್ಕರ ನಾವು ಕರ್ಕೊಂಡು ಬಂದಿಲ್ಲ. ನೋಡಿ, ಕ್ರಿಸ್ಮಸ್ ಡೆಕೋರೇಷನ್ಸ್ ಎಲ್ಲ ಮಾಡಿದರು, ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಇವಾಗೆಲ್ಲ ಮಾಲ್ಗಳಲ್ಲಿ ಕ್ರಿಸ್ಮಸ್ ಡೆಕೋರೇಷನ್ಸ್ ಎಲ್ಲ ಮಾಡ್ತಾರೆ. ಅದೇ ಟೈಮಲ್ಲಿ ನಾವು ಹೋಗಿದ್ದೀವಿ. ನನ್ನ ಹಸ್ಬೆಂಡ್ಗೆ ಫ್ರೀ ಇರೋದು ತುಂಬ ರೇರು. ಅವ್ರು ಯಾವಾಗ ಫ್ರೀ ಇರ್ತಾರೋ ಅವಾಗ ನಾವು ಹೋಗ್ಬಿಟ್ಟು ಬರಬೇಕು. ಇಲ್ಲ ಅವತ್ತು ಇವತ್ತು ಅಂದರೆ ಮಾತ್ರ ಅದಾಗದೇ ಇರೋ ಕೆಲಸ. ನಮ್ಮದು ಪ್ಲ್ಯಾನಿಂಗಲ್ಲಿ ಯಾವುದೇ ರೀತಿ ಕೆಲಸಗಳಾಗಲ್ಲ. ನಾವು ಅಂದ್ಕೊಂಡಿದ್ದ ತಕ್ಷಣ ಹೋಗ್ಬಿಟ್ಟು ಬರ್ತಾ ಇರ್ತೀವಿ. ಇಲ್ಲಿಗೆ ಅಂತ ಅಲ್ಲ, ಎಲ್ಲಿಗೆ ಹೋದರೂ ಅಷ್ಟೇ. ನನ್ನ ಮಗ ಅಂತೂ ತುಂಬ ಎಂಜಾಯ್ ಮಾಡ್ದ. 11:30ಗೆ ಹೋಗಿದ್ವಿ. 12:30ಗೆ ಶೋ ಇದ್ದಿತ್ತು. ಅದು ಯಾವ ರೀತಿ ಅವ್ರ ಅಪ್ಪನ ಬಿಡ್ತಾನೇ ಇಲ್ಲ. ಅವನಿಗೆ ಫ್ರೀ ಆಗಿಬಿಟ್ಟಿದೆ, ಹೋಗಬೇಕು, ಆಟ ಆಡಬೇಕು. ಇಷ್ಟು ದಿನ ಮನೆಯಲ್ಲೇ ಇದ್ನಲ್ವ, ಸೊ ಇದು ಫಸ್ಟ್ ಟೈಮ್ ಅನಿಸುತ್ತೆ ಅವನ್ನ ಕರ್ಕೊಂಡು ಬಂದಿರೋದು ನಾವು ಮಾಲ್ಗೆ. ಮನೀಷ್ನ ತುಂಬ ಸಲ ಕರ್ಕೊಂಡು ಹೋಗಿದ್ದೀವಿ, ಬಟ್ ಇವನು ಪುಟ್ಟ ಮಗು ಆಗಿದ್ದಲ್ಲ ಇವಾಗ, ಹಂಗಾಗಿ ಇವಾಗ 2 ಇಯರ್ಸ್ ಇನ್ನೂ ಆಗಿಲ್ಲ ಇವನಿಗೆ. ಫಸ್ಟ್ ಟೈಮ್ ಕರ್ಕೊಂಬಂದಿರೋದು. ಅವ್ನಿಗೇನೋ ಒಂಥರ ತುಂಬ ಇಷ್ಟೆಲ್ಲ ಫ್ರೀಯಾಗಿರೋ ಜಾಗ ನೋಡ್ಬಿಟ್ಟು ಅವ್ನಿಗೆ ತುಂಬ ಖುಷಿ ಆಗಿಬಿಟ್ಟಿದೆ. ನೋಡಿ, ಎಲ್ಲ ಮಾಡ್ತಿದ್ದಾನೆ. ಬಟ್ ಅವ್ರ ಅಣ್ಣ ಇದ್ದಿದ್ರಂತೂ ಇನ್ನೂ ತುಂಬ ಚೆನ್ನಾಗಿ ಆಟಾಡಿರೋನು ಅವನು. ನಮ್ಮ ಹತ್ರ ಅಂತೂ ಇರ್ತಾನೆ ಇರಲಿಲ್ಲ ಅನಿಸುತ್ತೆ ಅವಾಗ. ಅಲ್ಲಿ ಆಟಾಡೋದೆಲ್ಲ ಮಾಡಿಕೊಂಡು ಚೆನ್ನಾಗಿರ್ತಾಯಿದ್ರು ಇಬ್ಬರು. ಇವತ್ತು ಸ್ಕೂಲ್ ಇದ್ದಿದ್ದ ಕಾರಣ ಅವನ್ನ ಕರ್ಕೊಂಬರೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಕರ್ಕೊಂಬರ್ತೀವಿ. ನಮೀಶ್, ಹಾಯ್ ಹಾಯ್ ನಮೀಶ್. ಇವತ್ತು ನಾವು ಹೋಗಿರೋದು ಪುಷ್ಪ 2 ಮೂವಿಗೆ, ಕನ್ನಡ. ನೋಡಿ, ಕೆಳಗಡೆ ಎಲ್ಲ ಬಿದ್ದು ದಾಡ್ತಾನೆ. ಹಾಗೆ ಟಿಕೆಟ್ಸ್ ಎಲ್ಲ ತೊಗೊಂಡ್ಮೇಲೆ ಇನ್ನು ಟೈಮ್ ಇತ್ತು ತುಂಬ, ಹಂಗಾಗಿ ಸ್ವಲ್ಪ ನೋಡ್ಕೊಂಡು ಬರೋಣ ಎಲ್ಲ ಕಡೆ ಅಂತ ಹೋದ್ವಿ. ರೂಮ್ಗೆ ಹೋದ್ವಿ. ಅಲ್ಲಿ ಅವನಿಗೆ ಬರೀ ಕಾರ್ ಮಾತ್ರ ಇಷ್ಟ. ಬೈಕಲ್ಲಂತೂ ಕುತ್ಕೊಳ್ತಾನೆ ಇರಲಿಲ್ಲ ಅವನು. ಎಲ್ಲ ಕಾರೂ ಹೋಗಿ ನಾನು ಕುತ್ಕೋಬೇಕು, ಕಾರಲ್ಲಿ ಕುತ್ಕೋಬೇಕು ಅಂತ ಅಲ್ಲೇ ಆಟಾಡ್ತಾ ಇದ್ದ. 1 ಅವರ್ ಟೈಮ್ ಕಳೆದಿದ್ದೇ ಗೊತ್ತಾಗಿಲ್ಲ. ನಾವು ಹೋಗಿದ್ದು 11:30 to 12:30. ಟೈಮ್ ಹೆಂಗೋಯ್ತು ಗೊತ್ತಿಲ್ಲ. ಎಲ್ಲ ತೋರಿಸ್ಕೊಂಡು ಅವ್ನು ಬಿಟ್ಟೇ ಬರ್ತಾ ಇಲ್ಲ ಅಲ್ಲಿ. ಬಟ್ ಟೈಮ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದಾಯ್ತು. ನಾವು ಫೋರ್ಸ್ಫುಲಿ ಕರ್ಕೊಂಡ್ಬಂದ್ವಿ ಅವನ್ನ. ಕೈಗೆ ಸಿಗಲ್ಲ ಅಂತಾನೆ ಸುಮ್ಮನೆ ಓಡೋಗ್ತಾ ಇರ್ತಾರೆ. ನೋಡಿ, ಅವ್ರ ಅಪ್ಪನ ಅವ್ರ ಜೊತೆ ಆಟ ಆಡ್ತಾ ಇದ್ದಾರೆ. ತೆಲುಗು ಇತ್ತು ಶೋ, ಬಟ್ ನನಗೆ ಅರ್ಥ ಆಗಲ್ಲ ಅಂದ್ಬಿಟ್ಟು ಬರೀ ಕನ್ನಡದಕ್ಕೆ ಮಾತ್ರ ಹೋದ್ವಿ ನಾವು. ನನಗೆ ಯಾರಾದರೂ ಪಕ್ಕದಲ್ಲಿ ಒಬ್ಬರು ಗೈಡರ್ ಇರಬೇಕು. ತೆಲುಗು ಅಥವಾ ಯಾವುದಾದ್ರೂ ಭಾಷೆ ನೋಡಬೇಕು ಅಂದರೆ ಪಕ್ಕದಲ್ಲಿ ಯಾರಾದರೂ ಇದ್ದು ನಾನು ಪ್ರತಿಯೊಂದಕ್ಕೂ ಕೇಳ್ತಾ ಇರ್ತೀನಿ, ಇಂಥದ್ದು ಇದೇನು ಅಂತ. ಸೊ ಹಂಗಾಗಿ ನಾನು ಬೇರೆ ಭಾಷೆಗೆ ಹೋಗೋದೇ ಇಲ್ಲ. ರೇರು ನನ್ನ ಹತ್ರ ಹೋಗೋದು. ತುಂಬ ಪಕ್ಕದಲ್ಲಿರೋರ್ಗಂತೂ ತಲೆ ತಿಂದುಬಿಡ್ತೀನಿ. ಏನಪ್ಪ? ಆಯ್ತಪ್ಪ. ಅಪ್ಪ ಜೊತೆ ಪಾಪು ಆಟ ಆಡ್ತಿದ್ದಾನಲ್ವ ಅಪ್ಪ? ಅಪ್ಪ ಜೊತೆ ಪಾಪು ಆಟ ಆಡ್ತಿದ್ದಾನೆ ನಮೀಶು. ಟೈಮ್ ಆಗೋಯ್ತು. ಥಿಯೇಟ್ರ್ ಒಳಗಡೆ ಹೋದ್ವಿ. ಫಿಲಮ್ ಎಲ್ಲ ಮುಗಿಸ್ಕೊಂಡು ಆಚೆ ಬರೋ ಅಷ್ಟೊತ್ತಿಗೆ 4:30 ಆಗೋಗ್ಬಿಟ್ಟಿತ್ತು. ನನ್ನ ಮಗನಿಗೆ ಟೈಮ್ ಆಗಿತ್ತು, ಸ್ಕೂಲ್ ಟೈಮು. 4:30ಗೆ ಬಿಟ್ಬಿಡ್ತಾರೆ ಅಂತ ಅಲ್ಲಿಂದ ಬೇಗ ಬಂದು ನಮ್ಮ ಮನೆಯವ್ರು ಹೋಗಿ ಮನೀಷ್ನ ಕರ್ಕೊಂಡು ಬರೋ ಅಷ್ಟೊತ್ತಿಗೆ ನಾನು ಮನೆಯಲ್ಲಿ ರೈಸ್ ಇತ್ತು ಅಂದ್ಬಿಟ್ಟು
ಪುಳಿಯೋಗರೆ ಗೊಜ್ಜಿತ್ತು. ಸೊ ಹಂಗಾಗಿ ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ರೈಸ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇನ್ನು ಇದೇ ಥರ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು.